ನೋಡಿ, ಇದು ಜಾಕ್ ಫ್ರೂಟ್ ಸೀಸನ್ ಆಗಿರೋದ್ರಿಂದ ನಾನು ನಮ್ಮ ತೋಟದಲ್ಲಿರೋ ಹಲಸಿನ ಮರದ ಹತ್ರ ಬಂದಿದ್ದೀನಿ. ಗಿಡ ತುಂಬ ಅಂತೂ ಕಾಯಿಗಳಿದೆ. ನಾನು ಇವತ್ತು ನಮ್ಮ ಏಮು ಚಾಟ್ಲಿ ಹತ್ರನೇ ಈ ಜಾಕ್ ಫ್ರೂಟ್ ಚಿಪ್ಸ್ ಅನ್ನೋದು ಮಾಡ್ತಾ ಇದ್ದೀನಿ. ಈ ಚಿಪ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಬಲೆ ಹಣ್ಣಿನ ಚಿಪ್ಸ್ ಹೆಂಗಿರುತ್ತೆ ಅದೇ ಥರ ಇರುತ್ತೆ. ಸೊ ಹಂಗಾಗಿ ಇದನ್ನು ತಗೊಬಂದಿದ್ದೀನಿ. ಹೇಗೆ ಬರುತ್ತೆ ಅನ್ನೋದನ್ನು ರೆಸಿಪಿನ ನೋಡೋಣ ಮುಂದೆಗೆ. ಬನ್ನೀಗ ಒಂದು ಚಾಕು ತಗೊಂಡು ಅದಕ್ಕೆ ಆಯಿಲ್ನ ಸವರ್ಕೊಂಡಿದ್ದೀನಿ. ಅದನ್ನು ಈಗ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಆ ಹಾಲನ್ನೆಲ್ಲ ಸ್ವಲ್ಪ ಒರೆಸ್ಕೊಳ್ಳೋಣ. ಒಂದು 2 ನಿಮಿಷ. ನೋಡಿ, ಒಂದು ಮುಕ್ಕಾಲು ಬಲ್ತಿರಬೇಕು ಕಾಯಿ. ಹಣ್ಣಾಗೋ ಟೈಮಲ್ಲಿ ಮಾಡಿದ್ರೇ ಸಖತ್ತಾಗಿರುತ್ತೆ ಕಾಯಿ. ಯಾಕಂದರೆ ಆವಾಗಲೇ ಚೆನ್ನಾಗಿ ಬಲ್ತಿರ್ಬೇಕು ಅದು ಕಾಯಿ. ಚೆನ್ನಾಗಿ ಈ ಥರ ಮತ್ತೆ ಕಟ್ ಮಾಡಿಕೊಂಡು ಮಧ್ಯದಲ್ಲಿರೋ ದಿಂಡನ್ನೆಲ್ಲ ಕಟ್ ಮಾಡಿ ತೆಗೆದುಕೊಳ್ಳೋಣ. ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ. ಏನಂತೀರಾ? ಹೇ, ನಮಸ್ಕಾರ ಕರ್ನಾಟಕ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಕುಕಿಂಗ್ ವಿತ್ ಲವ್. ನಾನು ನಿಮ್ಮ ಚಿನ್ನದ ನಾಡಿನ ಚಿನ್ನದಂತ ಹುಡುಗ. ಮಾಡುವ ಮುದ್ದಾದ ನಮಸ್ಕಾರಗಳೆಲ್ಲರಿಗೂ. ನೀವೇನಾದರೂ ಇದೆ ಮೊದಲ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ಸ್ಟೆಂಟ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಮಧ್ಯದಲ್ಲಿರೋ ದಿಂಡನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಒಳಗಲು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಬೀಜನ ಸಪ್ರೇಟಾಗಿ ತೆಗೆದು, ಬೀಜದಲ್ಲೂ ಹಲವಾರು ಮೆಡಿಸಿನಲ್ ಬೆನಿಫಿಟ್ಸ್ ಇದೆ. ಅದರಿಂದ ಸಾಂಬಾರು ಮಾಡ್ಬೋದು, ಚಟ್ನಿ ಪುಡಿ ಮಾಡ್ಬೋದು, ಇಡ್ಲಿ ಪುಡಿ ಮಾಡ್ಬೋದು, ತುಂಬ ಮಾಡ್ಬೋದು. ಬಟ್ ನಾನಿವತ್ತು ಚಿಪ್ಸ್ ಮಾಡ್ತಾಯಿದ್ದೀನಿ. ಬನ್ನಿ, ಇದರ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಇದನ್ನು ತಿಂತಿದ್ರೆ ಅಂತೂ ಅದು ಒಂಥರ ಅನುಭವ ಕೊಡುತ್ತೆ. ಯಾಕಂದರೆ ಇದು ಬರೀ ಸೀಸನಲ್ಲಿ ಮಾತ್ರ ಅಲ್ವಾ ಸಿಗೋದು. ನೀವು ಬೇಕಾದರೆ ಇದನ್ನು ಕಟ್ ಮಾಡಿ ಒಣಗಿಸ್ಬಿಟ್ಟು ನಿಮ್ಗೆ ಯಾವಾಗ ಬೇಕೋ ಆವಾಗ ಬೇಕಾದರೂ ಚಿಪ್ಸ್ ಮಾಡ್ಕೋಬೋದು. ನೋಡಿ, ಈ ಹೋಳುಗಳನ್ನೆಲ್ಲ ಈ ಥರ ಉದ್ದುದ್ದಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾಗಿದೆ ಎಲ್ಲ ಕಟ್ ಮಾಡ್ಕೊಂಡಿರೋದು. ನೋಡಿ, ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಈಗ ಇದಕ್ಕೊಂಚೂರು ನೀರು ಹಾಕ್ಕೊಂಡು ಆ ನೀರಲ್ಲಿ ಸಾಲ್ಟ್ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಸೋದೆ ಒಲೆಯಲ್ಲಿ ಮಾಡ್ತಿರೋದು. ನೋಡಿ, ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ. ಹಳೇ ಕಾಲದ ಪದ್ಧತಿಯಲ್ಲಿ ನಾವು ಮಾಡೋದ್ರಿಂದ ರುಚಿ ಆಗಲಿ, ಆ ನಮ್ಮ ಅಜ್ಜಿ ತಾತ ಎಲ್ಲ ತಿಂದು ಎಷ್ಟು ಆರೋಗ್ಯವಾಗಿದ್ರು ಆ ಥರ ಇರಬೇಕು ಅನ್ನೋ ಆಸೆ ನಂದು. ಸೊ ಹಂಗಾಗಿ ಒಲೆಯಲ್ಲೇ ಮಾಡ್ತೀನಿ ನಾನು ಆದಷ್ಟು ಅಡುಗೆಗಳನ್ನ. ನೋಡಿ, ಒಂದು 80% ಬಂದುಬಿಟ್ಟು ಕಂಪ್ಲೀಟ್ ಆಗಿದೆ ನಮ್ಮ ಚಿಪ್ಸು. ಈಗ ಸಾಲ್ಟು ನೀರಲ್ಲಿ ಕಳಿಸಿಟ್ಕೊಂಡಿದ್ವಲ್ಲ ಅದನ್ನು ಒಂದು 2 ಟೇಬಲ್ ಸ್ಪೂನ್ ಲಾಸ್ಟಲ್ಲಿ ಇಳಿಸೋ ಸ್ಟೇಜಲ್ಲಿ ಒಂದು 2 ಸ್ಪೂನ್ ಹಾಕಿ ನಾವು ಇಳಿಸ್ಕೋಬೇಕು. ನೋಡಿ, ಈಗ ಕಂಪ್ಲೀಟಾಗಿ ಬೆಂದಿದೆ. ಈಗ ಇದನ್ನು ತಗೊಳ್ತಾ ಇದ್ದೀನಿ. ತಗೊಂಡು ಎಲ್ಲ ಒಂದು ಆಯಿಲ್ ಡ್ರೈ ಆಗೋಕ್ಕೆ ಹಾಕಿಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ, ಸ್ವಲ್ಪ ಸಾಲ್ಟು, ಸ್ವಲ್ಪ ಉಪ್ಪು ಹಾಕ್ಕೊಂಡು. ಆಲ್ರೆಡಿ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ. ಸೊ ಹಂಗಾಗಿ ಲೈಟಾಗಿ ಉಪ್ಪು ಹಾಕ್ಕೊಂಡು ಮಸಾಲೆ ಎಲ್ಲ ರೆಡಿಯಾಗಿದೆ. ಬನ್ನಿ ಈಗ ರುಚಿ ನೋಡೋಣ. ಸಖತ್ತಾಗಿದೆ ಗುರು, ಟೇಸ್ಟ್ ಅಂತೂ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂದು ಅನ್ನೋದು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.